ಮಹಾಮರ್ಮ ಅಂತಂದ್ರೆ ಇವೆಲ್ಲ ಸೆನ್ಸಿಟಿವ್ ಪಾಯಿಂಟ್ಸು. ವಯಸ್ಸಲ್ಲಿದ್ದಾಗ ಅಯ್ಯೋ ನತ್ತಿ ಮುಟ್ಬಿಡ, ಅಯ್ಯೋ ತಲೆಗೆ ಎಟ್ ಬಿದ್ಬಿಡುತ್ತೆ, ಅಯ್ಯೋ ಮುಖಕ್ಕೆ ಎಟ್ ಬಿದ್ಬಿಡ್ತು, ಹೊಟ್ಟೆ ಹೊಡಿಬೇಡ ನೀನು, ಎದೆ ಹೊಡಿಬೇಡ ನೀನು. ಈ ವಾಸ್ತು ಪುರುಷ ಹೇಗಿರ್ತಾನೆ ಇದನ್ನ ನೋಡ್ಕೊಂಡು ನಾವು ಆಯಾ ಅಂತ ಏನ್ ಕರಿತೀವಿ 9x9 ಗ್ರಿಡ್ ಅನ್ನ ಮಾಡ್ಕೊಂಡು ನಿಮ್ಮ ಮನೆಯ ಅಳತೆ ಇವಿ ವಾಲ್ಗಳು ಬರೆದಿರುವಂತ ರೀತಿಯಲ್ಲಿ ನೋಡ್ಕೋಬೇಕು. ಹೃದಯ ವೇದಗಳು ಅಂತ ಏನ್ ಹೇಳ್ತೀವಿ ಅಂದ್ರೆ ಮರ್ಮಸ್ಥಾನ ಅಂತ ಕರಿತೀವಿ. ಇಲ್ಲಿ ಬಂದ್ರಂತೂ ಹಾರ್ಟ್ ಇಶ್ಯೂಸ್ ಎಲ್ಲ ಬೇಗ ಬಂದ್ಬಿಡುತ್ತೆ. 3 ವರ್ಷ 4 ವರ್ಷ 5 ವರ್ಷಕ್ಕೆಲ್ಲ ಹಾರ್ಟ್ ಪ್ರಾಬ್ಲಮ್ ಬರುವಂತದ್ದು. ಮರ್ಮಸ್ಥಾನಗಳನ್ನ ನಿರ್ಣಯ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ನಿರ್ಣಯ ಮಾಡಿಕೊಂಡು 9 ಗ್ರಿಡ್ ಅನ್ನ ತಯಾರು ಮಾಡ್ಕೋಬೇಕು. ಈ 9 ಗ್ರಿಡ್ ಅಲ್ಲಿ 1 ಗ್ರಿಡ್ ಮತ್ತು 2nd ಗ್ರಿಡ್ ಸೇರುವಂತ ಜಾಗ ಇದೆಯಲ್ಲ, ಇದು 1ನೇದು. ಇದನ್ನ ನಾವು ಶಿರಮರ್ಮ ಅಂತ ಕರಿತೀವಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ 2nd ಗ್ರಿಡ್ ಹತ್ರ ಬಂದು ಇದು ಮುಖಮರ್ಮ ಅಂತ ಕರಿತೀವಿ. 3ನೇದು ಬಂದು ಹೃದಯ ಮರ್ಮ ಅಂತ ನಾವು ಕರಿತೀವಿ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾ ಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತು ವಿಜ್ಞಾನ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗುರು ಮದ್ದು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಜೊತೆಗೆ ನೀವು ಮೆಸೇಜು ಕಾಮೆಂಟ್ಸ್ ಹಾಕಿ ನಾನು ಖಂಡಿತವಾಗಿಯೂ ವಿಡಿಯೋದ ಮುಖಾಂತರ ಅಥವಾ ಯಾವತ್ತೋ ಒಂದು ದಿನ ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋಸ್ನ ನಾನು ಮಾಡಾಕ್ತೀನಿ. ರೆಗ್ಯುಲರ್ ಆಗಿ ಒಂದು ಸ್ವಲ್ಪ ಕೆಲಸದ ಒತ್ತಡ, ಕ್ಲಾಸಸ್ಸು, ಕನ್ಸಲ್ಟೇಷನ್ಸ್, ಟ್ರಾವೆಲ್ ಇರೋದ್ರಿಂದ ರೆಗ್ಯುಲರ್ ಆಗಿ ನಾನು ರಿಪ್ಲೈ ಮಾಡೋಕ್ಕಾಗೋದಿಲ್ಲ. ಖಂಡಿತ ನಾನು ಯಾವತ್ತೂ ಒಂದು ದಿನ ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಜೊತೆಗೆ ನನ್ನ ಇಂಟೆನ್ಷನ್ ನನ್ನ ಹತ್ರನೇ ಬರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ವಾಸ್ತುಶಾಸ್ತ್ರವನ್ನು ಕಲ್ತ್ಕೊಂಡು ನೀವು ಸರಿಯಾದ ರೀತಿಯಲ್ಲಿ ಮನೆ ಕಟ್ಟಬೇಕು ಅಂತ ಆ ನಿಟ್ಟಿನಲ್ಲಿ ನನಗೆ ಇತ್ತೀಚಿನ ದಿನಗಳಲ್ಲಿ ಮನೆ ಪ್ಲಾನ್ಸ್ ತರೋರೆಲ್ಲ ಮ್ಯಾಕ್ಸಿಮಮ್ ಅವರೇ ಎಲ್ಲ ಮಾಡ್ಕೊಂಡು ಬಂದು ಗುರುಳೆ ನಿಮ್ಮ ವಿಡಿಯೋಸ್ನ ನೋಡಿ ನಾವು ಪ್ಲಾನ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇಟ್ ಈಸ್ ವೆರಿ ಗುಡ್. ತುಂಬ ಖುಷಿ ವಿಷಯ ಅದು ಅಂತ ಹೇಳ್ತಾ, ನೋಡಿ ವಾಸ್ತು ಅಂತ ಬಂದಾಗ ಇದು ಆಯಕ್ಕೆ ಸಂಬಂಧಪಟ್ಟಂತ ವಿಷಯ. ಅಂದ್ರೆ ಒಂದು ಮೆಜರ್ಮೆಂಟಿಗೆ ಎಕ್ಸಾಂಪಲ್ ಒಂದು 30-40 ಅಂತ ನಾವು ಅಂದ್ಕೊಂಡ್ರೆ ಆ 30-40ಯಲ್ಲಿ ನೀವೇನ್ ಮಾಡ್ತೀರಿ ಅಂದ್ರೆ 25/33 ಒಂದು ಮನೆ ಕಟ್ಟಿರ್ತೀರ. ಧ್ವಜಾಯ ಬರುತ್ತೆ, 12 ರೂಪಾಯಿ ಸಂಪಾದನೆ, ಧನ 3 ರೂಪಾಯಿ ಋಣ ಅಂತ ಬರುತ್ತೆ. ಅದರ ಜೊತೆಗೆ ಆಯಸ್ಸು 105 ವರ್ಷ ಬರುತ್ತೆ ಅಂತ. ಇಟ್ಸ್ ಗುಡ್. ಆದ್ರೆ ಈ 25/33ನ ಈ ರೀತಿಯಾಗಿ 9 ಗ್ರಿಡ್ ಅನ್ನ ಮಾಡ್ಕೋಬೇಕು ನಾವು. 9-81 ಈ ರೀತಿಯಾಗಿ ಮಾಡ್ಕೊಂಡ್ಮೇಲೆ ಇದರಲ್ಲಿ ನಾವು ಬ್ರಹ್ಮಸ್ಥಾನವನ್ನ ನಿರ್ಣಯ ಮಾಡ್ಕೋಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ ನಾವೇನ್ ಮಾಡ್ತೀವಿ ಅಂದ್ರೆ ಮೊದಲನೇದಾಗಿ ಇದನ್ನ ಆಕ್ಚುಲಿ ಈ ತರ ಕಟ್ ಮಾಡ್ಕೋತೀವಿ. ಇದನ್ನ ನೋಡಿ ಈ ತರ ನೋಡಿ ಈ ತರ ಕಟ್ ಮಾಡ್ಕೊಂಡ್ರೆ ನೋಡಿ ಇದು ನಾರ್ತ್ ಈಸ್ಟ್ ಆಯ್ತು, ಇದು ಈಸ್ಟ್ ಆಯ್ತು. ಮತ್ತೆ ನೋಡಿ ಮೊದಲ 3 ಗ್ರಿಡ್ ನಾರ್ತ್ ಈಸ್ಟ್, ಮಧ್ಯದಲ್ಲಿರುವಂತ 3 ಗ್ರಿಡ್ ಈಸ್ಟ್, ಕೊನೆಯಲ್ಲಿರುವಂತ 3 ಗ್ರಿಡ್ ನಮ್ಗೆ ಅಗ್ನಿಮೂಲೆ ಆಯ್ತು. ಇದೇ ತರ ಮಧ್ಯದಲ್ಲಿರುವಂತಹ 3 ಗ್ರಿಡ್ ದಕ್ಷಿಣ, ಕೊನೆಯ 3 ಗ್ರಿಡ್ ನೈಋತ್ಯ. ಮತ್ತೆ ಇಲ್ಲಿರುವಂತಹ ಗ್ರಿಡ್ 3 ನೈಋತ್ಯ ಆಗುತ್ತೆ, ಮಧ್ಯದಲ್ಲಿ 3 ಪಶ್ಚಿಮ ಆಗುತ್ತೆ, ಕೊನೆಯ 3 ಗ್ರಿಡ್ ವಾಯುವ್ಯ ಆಗುತ್ತೆ. ಅದೇ ತರ ನಾರ್ತ್ಗೆ ಬಂದಾಗ ಮೊದಲ 3 ಗ್ರಿಡ್ ವಾಯುವ್ಯ ಆಗುತ್ತೆ, ಮಧ್ಯದಲ್ಲಿ 3 ಗ್ರಿಡ್ ಉತ್ತರ ಆಗುತ್ತೆ, ಕೊನೆಯ 3 ಗ್ರಿಡ್ ಬಂದು ಈಶಾನ್ಯ ಆಗುತ್ತೆ. ನೋಡಿ ಇದಾದ್ಮೇಲೆ ಈ ಸೆಂಟ್ರಲ್ಲಿ 9x9 ಇರುತ್ತಲ್ಲ, ಇದಿಷ್ಟು ಕೂಡ ಬ್ರಹ್ಮಸ್ಥಾನನೇ, ಇದಿಷ್ಟು ಕೂಡ ಬ್ರಹ್ಮಸ್ಥಾನನೇ. ಈ ರೀತಿಯಾಗಿ ನಾವು ಫಸ್ಟ್ ಈ 9 ಗ್ರಿಡ್ ನ ಡಿವೈಡ್ ಮಾಡ್ಕೋಬೇಕು ಕರೆಕ್ಟ್ ಆಗಿ. ಅದಾದ್ಮೇಲೆ ಇದನ್ನ ಮರ್ಮಸ್ಥಾನವನ್ನ ನಿರ್ಣಯ ಮಾಡ್ಕೋಬೇಕು. ನೋಡಿ ಈ 9 ಗ್ರಿಡ್ ಅಲ್ಲಿ 1 ಗ್ರಿಡ್ ಮತ್ತು 2nd ಗ್ರಿಡ್ ಸೇರುವಂತ ಜಾಗ ಇದೆಯಲ್ಲ, ಇದು 1ನೇದು. ಇದನ್ನ ನಾವು ಶಿರಮರ್ಮ ಅಂತ ಕರಿತೀವಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಶಿರಮರ್ಮ ಅಂತ ಕರಿತೀವಿ. ಅದಾದ್ಮೇಲೆ ನೆಕ್ಸ್ಟ್ 2nd ಗ್ರಿಡ್ ಬರುತ್ತಲ್ಲ, ಆ 2nd ಗ್ರಿಡ್ ಹತ್ರ ಬಂದು ಇದು ಮುಖಮರ್ಮ ಅಂತ ಕರಿತೀವಿ. 3ನೇದು ಬಂದು ಹೃದಯ ಮರ್ಮ ಅಂತ ನಾವು ಕರಿತೀವಿ. 4ನೇದು ಬಂದು ನಾಭಿ ಮರ್ಮ ಅಂತ ಕರಿತೀವಿ. ಮತ್ತೆ ಎಡಗಡೆ ಮತ್ತು ಬಲಭಾಗ ನೋಡಿ 5 and 6 ಇವೆಲ್ಲವೂ ಕೂಡ ಮಹಾಮರ್ಮ ಸ್ಥಾನಗಳು. ಅಂದ್ರೆ ಸೆನ್ಸಿಟಿವ್ ಪಾಯಿಂಟ್ಸ್ ಅಂತ ಕರಿತೀವಿ ನಾವು ಇದನ್ನ. ಅಂದ್ರೆ ವಾಸ್ತು ಪುರುಷನ ಸೆನ್ಸಿಟಿವ್ ಪಾಯಿಂಟ್ಸ್ ಇಷ್ಟು ನೋಡಿ. ಇಲ್ಲಿ
1 ಮತ್ತು 2 ಸಂಧಿಸುವಂತ ಜಾಗ, ಅದಾದ್ಮೇಲೆ 1, 2 ಸಂಧಿಸುವಂತ ಜಾಗ, 2 ಮತ್ತು 3 ಸಂಧಿಸುವಂತ ಜಾಗ, 1, 2, 3, 4, 4ನೇ ಲೈನ್ ಅಲ್ಲಿ 2ನೇ ಗ್ರಿಡ್ ಜಾಯಿನ್ ಆಗುವಂಥದ್ದು. 1, 2, 3, 4 ಇಲ್ಲಿ 4 ಇಂದ ಮತ್ತೆ 2ನೇದು ಸಂಧಿಸುವಂಥದ್ದು. ಈ ರೀತಿಯಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ಗ್ರಿಡ್ ಅನ್ನ ಅಂದ್ರೆ ಮಹಾಮರ್ಮಗಳ ಪಾಯಿಂಟ್ ಅನ್ನ ಮಾಡ್ಕೋಬೇಕು. ನೋಡಿ, ಇದನ್ನ ಯಾವುದೇ ಆರ್ಕಿಟೆಕ್ಟ್ ಇಂಜಿನಿಯರ್ಸ್ಗೆ ಈ ಪಿಕ್ಚರ್ ನ ಕೊಟ್ಟು, ಸರ್ ಮಹಾಮರ್ಮ ಪಾಯಿಂಟ್ಸ್ ಗಳನ್ನ ನೀವು ದಯವಿಟ್ಟು ಮಾರ್ಕ್ ಮಾಡ್ಕೊಡಿ ಅಂತ ಕೇಳಬೇಕು. ಯಾಕೆ ಮಹಾಮರ್ಮ ಅಂತಂದ್ರೆ ಇವೆಲ್ಲ ಸೆನ್ಸಿಟಿವ್ ಪಾಯಿಂಟ್ಸು. ನೋಡಿ, ಈ ಭಾಗ ನೆತ್ತಿ ಭಾಗ ಚಿಕ್ಕ ವಯಸ್ಸಲ್ಲಿದ್ದಾಗ ಅಯ್ಯೋ ನೆತ್ತಿ ಮುಟ್ಬಿಡ, ಅಯ್ಯೋ ತಲೆಗೆ ಎಟ್ ಬಿದ್ಬಿಡುತ್ತೆ, ಅಯ್ಯೋ ಮುಖಕ್ಕೆ ಎಟ್ ಬಿದ್ಬಿಡ್ತು, ಅಯ್ಯೋ ಭುಜದ ಕಾರ್ನರ್ಸು, ಅಯ್ಯೋ ಹೃದಯಕ್ಕೆ, ಹೊಟ್ಟೆ ಹೊಡಿಬೇಡ ನೀನು, ಎದೆ ಹೊಡಿಬೇಡ ನೀನು, ಬೆನ್ಗೊಡಿಬೇಡ, ನೀವು ತುಂಬಾ ಜನ ಹೇಳಿರೋದು ಕೇಳ್ತಿರ್ತೀರಿ ಮಕ್ಕಳು ಹೊಡಿಯುವಂತ ಸಂದರ್ಭದಲ್ಲಿ. ಅಂದ್ರೆ ಇವೆಲ್ಲ ಸೆನ್ಸಿಟಿವ್ ಪಾಯಿಂಟ್ಸ್. ಅಂದ್ರೆ ಈ ವಾಸ್ತು ಪುರುಷ ಹೇಗಿರ್ತಾನೆ ಇದನ್ನ ನೋಡ್ಕೊಂಡು ನಾವು ಆಯಾ ಅಂತ ಏನ್ ಕರಿತೀವಿ 9x9 ಗ್ರಿಡ್ ಅನ್ನ ಮಾಡ್ಕೊಂಡು ನಿಮ್ಮ ಮನೆಯ ಅಳತೆ ಬಿಲ್ಟಪ್ ಏರಿಯಾ ಅಂತ ಕರಿತೀವಿ. ಈ ಜಾಗದಲ್ಲಿ ಈ ಮರ್ಮಸ್ಥಾನದಲ್ಲಿ ವಾಲ್ಗಳು ಬರೆದಿರುವಂತಹ ರೀತಿಯಲ್ಲಿ, ಹೆವಿ ವಾಲ್ಗಳು ಬರೆದಿರುವಂತಹ ರೀತಿಯಲ್ಲಿ ನೋಡ್ಕೋಬೇಕು. ಬೀಮ್ಗಳು ವೆರಿ ಇಂಪಾರ್ಟೆಂಟ್, ಬಂದು ಬೀಮ್ಗಳು ಬರೆದಿರುವಂತಹ ರೀತಿಯಲ್ಲಿ ನೋಡ್ಕೋಬೇಕು. ಮರ್ಮಸ್ಥಾನದಲ್ಲಿ ಒಳಗಡೆ ಕಿಟಕಿಗಳು ಬರೆದಿರುವಂತಹ ರೀತಿಯಲ್ಲಿ ನಾವು ನೋಡ್ಕೋಬೇಕು. ನೀವು ಯಾವುದೇ ಜಾಗದಲ್ಲಿ ಮರ್ಮಸ್ಥಾನಗಳಲ್ಲಿ ನೀವು ಇದಿಟ್ಟ ತಕ್ಷಣ, ನೀವೆಷ್ಟೇ 1000 ಕೋಟಿ ಇಟ್ಟು ಮನೆಯನ್ನ ಕಟ್ಟಿದ್ರು ಕೂಡ ಮರ್ಮಸ್ಥಾನವನ್ನು ಯಾವಾಗ ಡ್ಯಾಮೇಜ್ ಮಾಡ್ತೀರೋ ನೀವು, ಆ ಸಂದರ್ಭದಲ್ಲಿ ನಿಮಗೆ ಆರೋಗ್ಯದ ಸಮಸ್ಯೆಗಳು ವೆರಿ ಇಂಪಾರ್ಟೆಂಟ್. ಮರ್ಮಸ್ಥಾನಗಳು ಡ್ಯಾಮೇಜ್ ಆದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಏನೋ ಆರ್ಥಿಕ ಸಮಸ್ಯೆನೋ ಮತ್ತೊಂದಕ್ಕಿಂತ ಹೆಚ್ಚಾಗಿ ಆ ಮನೆಯಲ್ಲಿ ವಾಸ ಮಾಡುವಂಥವ್ರಿಗೆ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಆಸ್ಪತ್ರೆಗೆ ಖರ್ಚು ಮಾಡುವಂಥದ್ದು, ಗಂಡಾಂತರಗಳನ್ನ ಅನುಭವಿಸುವಂಥದ್ದಾಗತ್ತೆ. ಅದರಲ್ಲೂ ಕೂಡ ಹೃದಯ ವೇದೆಗಳು ಅಂತ ಏನು ಹೇಳ್ತೀವಿ ಅಂದ್ರೆ ಮರ್ಮಸ್ಥಾನ ಅಂತ ಕರಿತೀವಿ. ಇಲ್ಲಿ ಬಂದ್ರಂತೂ ಹಾರ್ಟ್ ಇಶ್ಯೂಸ್ ಎಲ್ಲ ಬೇಗ ಬಂದ್ಬಿಡುತ್ತೆ. 3 ವರ್ಷ 4 ವರ್ಷ 5 ವರ್ಷಕ್ಕೆಲ್ಲ ಹಾರ್ಟ್ ಪ್ರಾಬ್ಲಮ್ ಬರುವಂಥದ್ದು, ಈ ಥರದ್ದೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಮರ್ಮಸ್ಥಾನಗಳನ್ನ ನಿರ್ಣಯ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ನಿರ್ಣಯ ಮಾಡಿಕೊಂಡು 9 ಗ್ರಿಡ್ ಅನ್ನ ತಯಾರು ಮಾಡ್ಕೋಬೇಕು. ನಮ್ಮಲ್ಲಿ ತುಂಬಾ ವಿಷಯಗಳನ್ನು ಹೇಳಿದ್ದಾರೆ. ಏಕವಿಂಶತಿ ಮಂಡಲಗಳನ್ನ ಹೇಳಿದ್ದಾರೆ, 64 ಗ್ರಿಡ್ ಇರುವಂತಹ ಮಂಡಲಗಳನ್ನು ಹೇಳಿದ್ದಾರೆ, 100 ಇರುವಂತಹ ಗ್ರಿಡ್ ಅಂದ್ರೆ ಬಾಕ್ಸ್ ಇರುವಂತಹ ಗ್ರಿಡ್ ಇರುವಂತಹ ಮಂಡಲಗಳನ್ನು ಹೇಳಿದ್ದಾರೆ. ಈ ರೀತಿ 1x1 ಇಂದ 33x33 ವರೆಗೂ ನಮಗೆ ನಿರ್ಣಯವನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ಏನಂದ್ರೆ ಸರಿಯಾದ ಕ್ರಮದಲ್ಲಿ ನೀವು ಈ ರೀತಿ ಮರ್ಮಸ್ಥಾನಗಳನ್ನ ನಿರ್ಣಯ ಮಾಡ್ಕೊಂಡು ಮನೆ ಕಟ್ಟಿದ್ರೆ ಅತ್ಯಂತ ಶುಭ ಫಲಗಳು ನಿಮ್ಗೆ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾ, ನಿಮ್ಗೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ನಮ್ದು ವಾಸ್ತು ತರಗತಿ ಮುಗಿತಾ ಇದೆ. ಇದೇ 2ನೇ ತಾರೀಕು ಎಲ್ಲ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದ್ದೇವೆ. ಮುಂದಿನ ಬ್ಯಾಚ್ ಕೂಡ ವಾಸ್ತು ಬ್ಯಾಚ್, ತುಂಬಾ ಜನ ವಾಸ್ತು ಬಗ್ಗೆ ಕೇಳ್ತಾ ಇದ್ರು. ಅದಕ್ಕೆ ಮುಂದಿನ ಬ್ಯಾಚ್ ಕೂಡ ವಾಸ್ತು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದರಿಂದ ವಾಸ್ತು ಕ್ಲಾಸ್ ಸೇರ್ಬೇಕು ಅಂದ್ರೆ ಖಂಡಿತ ಸೇರ್ಕೊಳ್ಳಿ. ಈ ತರ 100 ಸೀಕ್ರೆಟ್ಗಳನ್ನ ಹೇಳ್ಕೊಡ್ತೀನಿ ಅಂತ ಹೇಳ್ತಾ, ಮರ್ಮ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ನಿಮಗೂ ಕೂಡ ವಾಸ್ತು ತೋರಿಸ್ಬೇಕು, ವಾಸ್ತು ಕರೆಕ್ಷನ್ ಮಾಡಬೇಕು, ಪ್ಲಾನ್ ಕರೆಕ್ಷನ್ ಮಾಡಬೇಕು ಅಂದ್ರೆ ನೇರವಾಗಿ ಭೇಟಿ ಮಾಡಿ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.